ಕಾಟೇರ ಸಿನಿಮಾ ರಿಲೀಸ್ ಆದ ನಂತರ ಸಾಕಷ್ಟು ದಾಖಲೆಗಳನ್ನು ಬರೆದಿತ್ತು ಅಥವಾ ಸಾಕಷ್ಟು ಯಶಸ್ವಿಯನ್ನ ಕಂಡಿತ್ತು. ಕನ್ನಡದ ಒಂದು ಸಿನಿಮಾ ಬಹಳ ದಿನಗಳ ನಂತರ 100 ದಿನಗಳ ಕಾಲ ಓಡಿದಂತಹ ಶತಕವನ್ನ ಪೂರೈಸಿದಂತಹ ಸಿನಿಮಾ ಅಂತ ಅನಿಸ್ಕೊಂಡಿತ್ತು. ಇತ್ತೀಚೆಗೆ ತಮಗೆಲ್ಲ ಗೊತ್ತಿರಬಹುದು, ಯಾವುದೇ ಸಿನಿಮಾಗಳು 100 ದಿನಗಳ ಕಾಲ ಒಂದು ಥಿಯೇಟರ್ ನಲ್ಲಿ ಉಳ್ಕೊಳ್ಳೋದಿಲ್ಲ. ಆದರೆ ಕಾಟೇರ ಸಿನಿಮಾ ಉಳಿದಿತ್ತು. ಯಾಕೆಂದ್ರೆ ಆ ಸಿನಿಮಾದ ಕಥೆ, ಡೈಲಾಗ್ಸ್, ಚಿತ್ರೀಕರಣ, ಛಾಯಾಗ್ರಹಣ ಮತ್ತು ಒಂದು ತಾರಾ ಬಳಗ ಏನಿತ್ತು ಎಲ್ಲವೂ ಕೂಡ ಅಷ್ಟು ಅದ್ಭುತವಾಗಿತ್ತು. ಆ ಕಾರಣದಿಂದಾಗಿ ಅಷ್ಟರ ಮಟ್ಟಿಗೆ ಯಶಸ್ಸನ್ನ ಕಂಡಿತ್ತು. ಕಾಟೇರ ಬರಹಗಾರರಿಗೆ ಇದೀಗ ಕಾರನ್ನ ಉಡುಗೊರೆಯಾಗಿ ನೀಡಿದ್ದಾರಂತೆ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್. ಕಾಟೇರ ಸಿನಿಮಾ ಕನ್ನಡದ ನೆಲದ ಸಿನಿಮಾ. ಒಂದು 1970ರ ಕಾಲಘಟ್ಟದ ಕಥೆಯನ್ನ ಚಂದವಾಗಿ ತೆರೆ ಮೇಲೆ ತಂದಿಟ್ಟಿದ್ರು. ನಿರ್ದೇಶಕ ತರುಣ್ ಸುಧೀರ್, ಮಾಲಾಶ್ರೀ ಅವರ ಪುತ್ರಿ ಆರಾಧನಾ ರಾಮ್ಗೂ ಕೂಡ ಕಾಟೇರ ಒಂದು ದೊಡ್ಡ ಹಿಟ್ ಅನ್ನ ನೀಡಿತು. ಕಥೆ ಬರೆದ ಜಡೇಶ್ ಕುಮಾರ್ ಹಂಪಿ ಮತ್ತು ಡೈಲಾಗ್ ಬರೆದಂತಹ ಮಾಸ್ತಿಗೂ ಕೂಡ ಕಾಟೇರ ಸಿನಿಮಾದ ಒಂದು ಮರೆಯಲಾಗದಂತಹ ಯಶಸ್ಸನ್ನ ತಂದುಕೊಟ್ಟಿತು. ಚಿತ್ರ ಶತದಿನೋತ್ಸವ ಕಂಡ ಬೆನ್ನಲ್ಲೇ ಬರಹಗಾರರಿಗೆ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಕಾರುಗಳನ್ನ ಉಡುಗೊರೆಯನ್ನಾಗಿ ನೀಡಿದ್ದಾರೆ. ಈ ಹಿಂದೆ ಕಾಟೇರ ಸಿನಿಮಾ 100 ದಿನಗಳನ್ನ ಪೂರೈಸಿದ ಹಿನ್ನೆಲೆಯಲ್ಲಿ ನಿರ್ದೇಶಕ ತರುಣ್ ಸುಧೀರ್ ಮತ್ತು ತಂಡ ಕೇಕ್ ಅನ್ನ ಕತ್ತರಿಸಿ ಸಂಭ್ರಮಿಸಿತ್ತು. ಈ ಸಂಭ್ರಮದಲ್ಲಿ ದರ್ಶನ್ ರವರು ಎಲ್ಲಿಯೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಆದರೆ 100 ದಿನಗಳ ಖುಷಿಯನ್ನ ಅಭಿಮಾನಿಗಳಿಗಾಗಿ ಚಿತ್ರತಂಡ ಹಂಚಿಕೊಂಡಿತ್ತು. ಇನ್ನು 100 ದಿನಗಳನ್ನ ಪೂರೈಸಿದ ಬೆನ್ನಲ್ಲೇ ಕಾಟೇರ ಸಿನಿಮಾ ಜೀ ಕನ್ನಡ ವಾಹಿನಿಯಲ್ಲೂ ಕೂಡ ಪ್ರಸಾರ ಕಂಡಿತ್ತು. ಕಾಟೇರ ಸಿನಿಮಾ ಥಿಯೇಟರ್ ನಲ್ಲಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದ್ರೂ ಕೂಡ OTTಯಲ್ಲಿಯೂ ಸಹ ಸ್ಟ್ರೀಮಿಂಗ್ ಆಗ್ತಾ ಇದೆ. ಇನ್ನು OTTಯಲ್ಲಿ ಕಾಟೇರ ಪ್ರದರ್ಶನ ಕಾಣ್ತಾ ಇರೋದಕ್ಕೆ ಹುಬ್ಬಳ್ಳಿಯ ಅಭಿಮಾನಿಗಳು ವಿಶೇಷ ರೀತಿಯಲ್ಲಿ ಅದನ್ನ ಬರ್ಮಾಡ್ಕೊಂಡಿದ್ರು. ಆಳೆತ್ತರದ ಕಟೌಟ್ ಹಾಕಿ ಕಾಟೇರನನ್ನ ಸ್ವಾಗತ ಮಾಡ್ಕೊಂಡಿದ್ರು.